ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಕಳ್ಳತನ ಅಂದರೆ ಏನಂತ ಕೇಳಿರ್ತೀವಿ. ಬೈಕ್ ಕಳ್ಳತನ, ಕಾರ್ ಕಳ್ಳತನ, ಮೊಬೈಲ್ ಕಳ್ಳತನ ಅಥವಾ ಮನೆ ದರೋಡೆ. ಆದರೆ ಇನ್ನು ನಾವು ಹೇಳೋ ಸುದ್ದಿ ಕೇಳಿದರೆ ನೀವು ಶಾಕ್ ಆಗ್ತೀರಾ. ಯಾಕಂದರೆ ಇಲ್ಲಿ ಕಳ್ಳರು ಕದ್ದಿದ್ದು ಬೈಕಲ್ಲ, ಕಾರಲ್ಲ, ಪೂರ್ತಿ ಮೊಬೈಲ್ ಟವರ್. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ಸತ್ಯ. 1-2 ಅಡಿ ಅಲ್ಲ, ಬರೋಬ್ಬರಿ 132 ಅಡಿ ಎತ್ತರದ ಮೊಬೈಲ್ ಟವರ್ ರಾತ್ರೋರಾತ್ರಿ ಕಾಣೆಯಾಗಿದೆ. ಅದು ಹೇಗೆ ಸಾಧ್ಯ? ಯಾರು ಕದ್ರು? ಯಾಕೆ ಕದ್ರು? ಪೊಲೀಸರು ಏನು ಹೇಳ್ತಿದ್ದಾರೆ? ಇವತ್ತಿನ ವಿಡಿಯೋದಲ್ಲಿ ಈ ಸಂಪೂರ್ಣ ಪ್ರಕರಣದ ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ, ಯಾಕಂದರೆ ಈ ಪ್ರಕರಣದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಇಬ್ಬನಿ ಸ್ಟುಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವರದಿಯಲ್ಲಿ ಮುಂದುವರಿಯೋಣ. ಇಬ್ಬರು ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮೊಬೈಲ್ ಟವರ್ ಕಳ್ಳತನ. ಹೌದು, ಬರೋಬ್ಬರಿ 132 ಅಡಿ ಎತ್ತರದ ಮೊಬೈಲ್ ಟವರ್ ರಾತ್ರೋರಾತ್ರಿ ಕಾಣೆಯಾಗಿದೆ. ಈ ಘಟನೆ ನಡೆದಿದ್ದು ಬಿಹಾರ ರಾಜ್ಯದ ಬಕ್ಸರ್ ಜಿಲ್ಲೆಯ ದುಮ್ರಾವ್ ಎಂಬ ಪ್ರದೇಶದಲ್ಲಿ. ಅಲ್ಲಿ ಹಲವು ವರ್ಷಗಳಿಂದ ಒಂದು ಮೊಬೈಲ್ ಟವರ್ ಇತ್ತು. ಆ ಟವರನ್ನು GTL ಇನ್ಫ್ರಾಸ್ಟ್ರಕ್ಚರ್ ಎಂಬ ಸಂಸ್ಥೆ ಅಳವಡಿಸಿತ್ತು. ಈ ಟವರ್ ಸಾಮಾನ್ಯ ಟವರ್ ಅಲ್ಲ, ಸುಮಾರು 40 ಮೀಟರ್, ಅಂದರೆ ಸುಮಾರು 132 ಅಡಿ ಎತ್ತರ. ಒಮ್ಮೆ ಕಲ್ಪನೆ ಮಾಡಿ, 132 ಅಡಿ ಅಂದರೆ ಸುಮಾರು 10ರಿಂದ 12 ಫ್ಲೋರ್ ಬಿಲ್ಡಿಂಗ್ ಅಷ್ಟು ಎತ್ತರ. ಇಷ್ಟು ದೊಡ್ಡ ಟವರನ್ನು ಕದ್ದು ಹೋಗಿದ್ದಾರೆ ಅಂದರೆ ಕೇಳಿದ ತಕ್ಷಣ ಎಲ್ಲರೂ ಶಾಕ್ ಆದರು. ಟವರ್ ಜೊತೆಗೆ ಇನ್ನೂ ಹಲವು ವಸ್ತುಗಳು ಕಾಣೆಯಾಗಿವೆ. ಅವುಗಳಲ್ಲಿ ಡೀಸೆಲ್ ಜನರೇಟರ್, ಕೇಬಲ್ಗಳು, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ಗಳು, ಟೆಲಿಕಾಂ ಉಪಕರಣಗಳು. ಅಂದರೆ ಕಳ್ಳರು ಖಾಲಿ ಟವರ್ ಮಾತ್ರ ಅಲ್ಲ, ಅದರ ಜೊತೆಗೆ ಸಂಬಂಧಪಟ್ಟ ಬಹುತೇಕ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಟೆಲಿಕಾಂ ಕಂಪನಿಯ ಸಿಬ್ಬಂದಿ ಶಾಕ್. ಈ ಘಟನೆ ಬೆಳಕಿಗೆ ಬಂದದ್ದು 2026ರ ಜೂನ್ 10ರ ವೇಳೆಗೆ. GTL ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯ ಅಧಿಕಾರಿಗಳು ಸಾಮಾನ್ಯ ದುರಸ್ತಿ ಅಂದರೆ ನಾರ್ಮಲ್ ಮೇಂಟೆನೆನ್ಸ್ ಕೆಲಸಕ್ಕೋಸ್ಕರ ಸ್ಥಳಕ್ಕೆ ಬಂದಿರ್ತಾರೆ. ಆದರೆ ಅಲ್ಲಿ ಕಂಡ ದೃಶ್ಯ ಅವರನ್ನು ಬೆಚ್ಚಿ ಬೀಳಿಸುತ್ತೆ. ಟವರ್ ಇರಬೇಕಾಗಿದ್ದ ಜಾಗದಲ್ಲಿ ಏನೂ ಇರಲಿಲ್ಲ, ಖಾಲಿ ಜಾಗ. ಒಮ್ಮೆ ಯೋಚಿಸಿ, ನಿನ್ನೆ ಇದ್ದ 132 ಅಡಿ ಟವರ್ ಇಂದಿಲ್ಲ ಅಂದರೆ ಯಾರಿಗೆ ತಾನೇ ಆಶ್ಚರ್ಯ ಆಗಲ್ಲ ಹೇಳಿ. ಅವರು ಕೂಡ ಮೊದಲಿಗೆ ನಂಬಲಿಲ್ಲ, ನಾವು ತಪ್ಪು ಜಾಗಕ್ಕೆ ಬಂದ್ವಾ ಅನ್ನೋ ಮಟ್ಟಿಗೆ ಗೊಂದಲ ಆದರು. ಆದರೆ ಇಲ್ಲ, ಅದೇ ಜಾಗ, ಟವರ್ ಮಾತ್ರ ಆ ಜಾಗದಲ್ಲಿಲ್ಲ ಅಷ್ಟೇ. ತಕ್ಷಣ ಡುಮ್ರಾವ್ ಪೊಲೀಸ್ ಠಾಣೆಗೆ ದೂರು ನೀಡಲಾಯಿತು. ಕೇಸ್ ರಿಜಿಸ್ಟರ್ ಆಯಿತು. ಪೊಲೀಸರು ತನಿಖೆ ಶುರು ಮಾಡಿದರು. ಇಷ್ಟು ದೊಡ್ಡ ಟವರನ್ನು ಕದ್ದಿದ್ದು ಹೇಗೆ? ಇಲ್ಲಿ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಇಷ್ಟು ದೊಡ್ಡ ಟವರನ್ನು ಹೇಗೆ ಕದ್ರು ಅಂತ. ಒಂದು ಬೈಕ್ ಕಳ್ತನ ಸುಲಭ ಆಗಿರ್ಬೋದು, ಕಾರ್ ಕಳ್ತನ ಸುಲಭ ಆಗಿರ್ಬೋದು. ಆದರೆ 132 ಅಡಿ ಟವರ್ ಇದು ಮಕ್ಕಳು ಆಟನೇ ಅಲ್ಲ. ಇದಕ್ಕೆ ಬೇಕಾಗಿರೋದು ಅನೇಕ ಜನ, ಕಟ್ಟಿಂಗ್ ಮಿಷಿನ್, ಗ್ಯಾಸ್ ಕಟ್ಟರ್, ಟ್ರಕ್, ಕ್ರೇನ್ ಮತ್ತು ಸಮಯ. ಇಷ್ಟು ದೊಡ್ಡ ಕೆಲಸ ಮಾಡಲು ಗಂಟೆಗಳೇ ಸಾಲದು, ಬಹುಶಃ ದಿನಗಳೇ ಬೇಕಾಗ್ಬೋದು. ಹಾಗಿದ್ರೆ ಯಾರಿಗೆ ಗೊತ್ತಾಗಲಿಲ್ವೇ? ಅಕ್ಕಪಕ್ಕ ಜನರು ಏನು ಮಾಡ್ತಿದ್ರು? ಯಾರು ಪ್ರಶ್ನೆ ಮಾಡಲಿಲ್ವೇ? ಅಥವಾ ಯಾರಿಗೂ ಅನುಮಾನ ಬರಲಿಲ್ವಾ? ಇದೇ ಕಾರಣಕ್ಕೆ ಈ ಸುದ್ದಿ ದೇಶಾದ್ಯಂತ ವೈರಲ್ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ. ಈ ಪ್ರಕರಣ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಯಿತು. ಮೀಮ್ಸ್ ಕೂಡ ಬಂದವು. ಜನರು ಕೇಳಿದ ಪ್ರಶ್ನೆಗಳು ಏನು ಗೊತ್ತಾ? ರಾತ್ರಿ ಯಾರು ನೋಡಲಿಲ್ವಾ? ಸ್ಥಳೀಯರಿಗೆ ಅನುಮಾನ ಬರಲಿಲ್ವಾ? ಇಷ್ಟು ದೊಡ್ಡ ಟವರ್ ಅಂದರೆ 132 ಅಡಿ ಟವರ್ನ ತೆಗೆದ್ರು, ಅದೇನು ಸದ್ದಾಗಲಿಲ್ವಾ? ಇದು ಕೇವಲ ಕಳ್ತನ ಅಲ್ಲ, ಪ್ಲ್ಯಾನಿಂಗ್ ಜೊತೆಗೆ ಮಾಡಿದ ಕೆಲಸ ಅಂತ ಎಲ್ಲರೂ ಅನುಮಾನ ಪಟ್ಟರು. ಕೆಲವರು ಹೇಳಿದರು ಕಳ್ಳರು ಕಂಪನಿ ಸಿಬ್ಬಂದಿ ಅಂತೆ ನಟಿಸಿರ್ಬೋದು. ಅಂದರೆ ಈಗ ನಾವು ಕಂಪ್ನಿಯವರಂತ ಹೇಳಿಕೊಂಡು ಬಂದು ಕಳ್ತನ ಮಾಡಿರ್ಬೋದು. ಈ ಮಾತಿಗೆ ಕಾರಣ ಕೂಡ ಇದೆ. ಯಾಕಂದರೆ ಬಿಹಾರದಲ್ಲಿ ಇದೇ ರೀತಿಯ ಪ್ರಕರಣ ಹಿಂದೆ ಕೂಡ ನಡೆದಿತ್ತು. ಜನರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡತೊಡಗಿದ್ರು. ಒಬ್ಬರು ಕಮೆಂಟ್ನಲ್ಲಿ ಹೀಗೆ ಬರೆದಿದ್ರು, ಇನ್ನೇನು ಮುಂದಿನ ಬಾರಿ ರೈಲ್ವೆ ಸ್ಟೇಷನ್ ಕಳ್ಳತನ ಸುದ್ದಿ ಬಂದರೂ ಬರ್ಬೋದು. ಇನ್ನೊಬ್ಬರು, ಇದು ಒಂಥರ ಸಿನಿಮಾ ಕಥೆಗಿಂತ ಮೀರಿದೆ. ಸ್ನೇಹಿತರೆ, ಬಿಹಾರದಲ್ಲಿ ಇದು ಮೊದಲ ವಿಚಿತ್ರ ಕಳ್ಳತನ ಏನಲ್ಲ. 2022ರಲ್ಲಿ ಅಂದರೆ ಬಿಹಾರದ ಪಾಟ್ನಾದಲ್ಲಿ ಇದೇ ರೀತಿಯ ಟವರ್ ಕಳ್ಳತನ ನಡೆದಿತ್ತು. ಆ ಪ್ರಕರಣದಲ್ಲಿ ಸುಮಾರು 25 ಮಂದಿ ಕಳ್ಳರ ತಂಡ ಬಂದಿತ್ತು. ಅವರು ತಮ್ಮನ್ನು ಮೊಬೈಲ್ ಕಂಪನಿ ಅಧಿಕಾರಿಗಳು ಎಂದು ಹೇಳ್ಕೊಂಡ್ರು. ಅಂದರೆ ಆ 25 ಜನ ಏನಿದ್ದಾರೆ ಅವರು ನಾವು ಈ ಮೊಬೈಲ್ ಕಂಪ್ನಿಯಿಂದ ಬಂದಿರೋದು, ಟವರ್ ಮೇಂಟೆನೆನ್ಸ್ಗೋಸ್ಕರ ಬಂದಿದ್ದು ಅಂತ ಹೇಳ್ಕೊಂಡಿದ್ರಂತೆ. ಗ್ಯಾಸ್ ಕಟ್ಟರ್ ಮತ್ತು ಉಪಕರಣಗಳ ಸಹಾಯದಿಂದ 2 ದಿನಗಳಲ್ಲಿ ಸುಮಾರು 19 ಲಕ್ಷದ ಮೊಬೈಲ್ ಟವರ್ ಡಿಸ್ಮ್ಯಾಂಟಲ್ ಮಾಡಿ ಟ್ರಕ್ನಲ್ಲಿ ತೆಗೆದುಕೊಂಡು ಹೋದ್ರಂತೆ. ಅಂದರೆ 2 ದಿನಗಳಲ್ಲೇ 19 ಲಕ್ಷದ ಅಷ್ಟು ದೊಡ್ಡ ಟವರ್ನ ಅದನ್ನು ಬಿಚ್ಚಿ ಟ್ರಕ್ನಲ್ಲಿ ತುಂಬ್ಕೊಂಡು ಹೋದ್ರಂತೆ. ಅಷ್ಟೇ ಅಲ್ಲ, ಬಿಹಾರದಲ್ಲಿ ಬ್ರಿಡ್ಜ್ ಕಳ್ಳತನ ಪ್ರಕರಣ ಕೂಡ ನಡೆದಿದೆ. ಆದ್ದರಿಂದ ಜನರು ಹೇಳ್ತಿದ್ದಾರೆ ಬಿಹಾರದಲ್ಲಿ ಅಸಾಧ್ಯ ಅನ್ನೋದೇ ಇಲ್ಲ ಅಂತ. ಹೀಗಾಗಿ ಈ ಪ್ರಕರಣಕ್ಕೂ ಅದೇ ಮಾದರಿ ಇರಬಹುದೆಂದು ಅನುಮಾನ ಆಗಿದೆ. ಈ ಕೇಸ್ನಲ್ಲಿ ದೊಡ್ಡ ಟ್ವಿಸ್ಟ್. ಆದರೆ ಸ್ನೇಹಿತರೆ, ಇಲ್ಲಿ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಬಂದಿತ್ತು. ಪೊಲೀಸರು ತನಿಖೆ ಮುಂದುವರಿಸಿದಂತೆ ಹೊಸ ಮಾಹಿತಿ ಹೊರಬಂದಿತ್ತು.
ಮೊದಲಿಗೆ ಎಲ್ಲರೂ ಇದನ್ನು ಕಳ್ತನ ಅಂತ ಭಾವಿಸಿದ್ರು, ಆದರೆ ಬಳಿಕ ಪೊಲೀಸರು ಹೇಳಿದ್ದೇ ಬೇರೆ. ಪೊಲೀಸರ ಅನುಮಾನ ಏನು ಗೊತ್ತಾ, ಇದು ಸಾಮಾನ್ಯ ಕಳ್ಳತನ ಇರದೇ ಇರಬಹುದು ಅಥವಾ ಭೂಮಿ ಲೀಸ್ ಸಮಸ್ಯೆ ಕಾರಣ ಇರಬಹುದು. ಯಾಕಂದರೆ ಆ ಭೂಮಿಯ ಮಾಲೀಕರ ಹೆಸರು ಹರಿನಾಥ್ ಯಾದವ್ ಅಂತ. ಅವ್ರು ಹೇಳಿದ್ದು ತುಂಬ ಮುಖ್ಯ. ಅವ್ರ ಪ್ರಕಾರ 2010ರಲ್ಲಿ GTL ಇನ್ಫ್ರಾಸ್ಟ್ರಕ್ಚರ್ ಜೊತೆ 12 ವರ್ಷದ ಒಪ್ಪಂದ ಮಾಡಿಕೊಂಡ್ರು. ಅಂದರೆ ಅವ್ರ ಲ್ಯಾಂಡಲ್ಲಿ GTL ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಯವರು ನಿಮ್ಮ ಜಾಗದಲ್ಲಿ ನಾವು ಟವರ್ ಪ್ಲೇಸ್ ಮಾಡ್ತೀವಿ ಅಂದ್ಕೊ 12 ವರ್ಷದ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಂತೆ. ಆದರೆ ಒಪ್ಪಂದ 2022ರಲ್ಲಿ ಮುಗಿಯಿತು. ಆದರೆ ಸಮಸ್ಯೆ ಏನಂದರೆ ಒಪ್ಪಂದ ಮುಗಿದ ನಂತರ ಕಂಪನಿ ಭೂಮಿಯ ಬಾಡಿಗೆ ಹಣ ಪಾವತಿಸುವುದನ್ನು ನಿಲ್ಲಿಸಿದಂತೆ. ಹರಿನಾಥ್ ಯಾದವ್ ಹೇಳುವ ಪ್ರಕಾರ ಕಂಪನಿಗೆ 4 ಬಾರಿ ನೋಟಿಸ್ ಕಳಿಸಿದ್ರಂತೆ, ಆದರೆ ಯಾವುದೇ ಕ್ರಮ ಇರಲಿಲ್ಲ. ಇದರಿಂದ ಹೊಸ ಅನುಮಾನ ಶುರುವಾಯಿತು. ನಿಜವಾಗಿಯೂ ಕಳ್ತನವ ಅಥವಾ ಲೀಸ್ ವಿವಾದ ಪರಿಣಾಮ? ಪೊಲೀಸರಿಗೆ ಅನುಮಾನ ಬಂದಿದೆ. ಈಗ ಅವ್ರದ್ದು ಭೂಮಿ ಲೀಸ್ ಮುಕ್ತಾಯಾಗಿದೆ, ಆದ್ದರಿಂದ ಅವರಿಗೆ ಬರಬೇಕಾಗಿರೋ ಬಾಡಿಗೆ ಬರ್ತಾ ಇರಲ್ಲ, ಆದ್ದರಿಂದ ಇವರೇ ಏನಾದರೂ ಬಿಚ್ಚಿ ಮಾರಿರ್ಬೋದಾ ಅಂತ. ಈ ಕಾರಣದಿಂದಲೂ ಟವರ್ ತೆಗಿಸಿರ್ಬೋದು ಅಥವಾ ಟವರನ್ನು ಕಬ್ಬಿಣದ ಸ್ಕ್ರ್ಯಾಪ್ ಆಗಿ ಮಾರಿರ್ಬೋದು. ಇದು ಪ್ರಕರಣದ ದಿಕ್ಕೆ ಬದಲಿಸಿದೆ. ಪೊಲೀಸರು ಈಗ 2 ದಿಕ್ಕಿನಲ್ಲಿ ತನಿಖೆ ಮಾಡ್ತಿದ್ದಾರೆ. ಮೊದಲ ಅನುಮಾನ, ನಿಜವಾಗಿಯೂ ಕಳ್ಳರು ಟವರ್ ಡಿಸ್ಮ್ಯಾಂಟಲ್ ಮಾಡಿ ಕದ್ದಿರ್ಬೋದು. ಎರಡನೇ ಅನುಮಾನ, ಲೀಸ್ ಮುಗಿದ ಕಾರಣ ಟವರನ್ನು ತೆಗೆದುಹಾಕಿರ್ಬೋದು. ಇನ್ನೊಂದು ಮುಖ್ಯ ವಿಷಯ ಏನಂದರೆ, ಈ ಟವರ್ ಹಲವು ವರ್ಷಗಳಿಂದ ಕಾರ್ಯರಹಿತ ಅಂದರೆ ಇನ್ಆಕ್ಟಿವ್ ಆಗಿತ್ತಂತೆ, ಅಂದರೆ ವರ್ಕ್ ಮಾಡ್ತಾ ಇರಲಿಲ್ಲ ಅಂತೆ, ಅಂದರೆ ಸಕ್ರಿಯ ಬಳಕೆಯಲ್ಲಿ ಇರಲಿಲ್ಲ. ಇದರಿಂದ ಅದನ್ನು ಬೇರ್ಪಡಿಸುವುದು ಅವರಿಗೆ ಸುಲಭ ಆಗಿರ್ಬೋದು. ಪೊಲೀಸರು ಈಗ ಭೂಮಿ ಮಾಲೀಕರನ್ನು, ಕಂಪನಿ ಅಧಿಕಾರಿಗಳನ್ನು, ಸ್ಥಳೀಯ ನಿವಾಸಿಗಳನ್ನು ವಿಚಾರಣೆ ಮಾಡ್ತಿದ್ದಾರೆ. ಡೀಸೆಲ್ ಜನರೇಟರ್ ಪೊಲೀಸರ ವಶಕ್ಕೆ. ತನಿಖೆ ವೇಳೆ ಪೊಲೀಸರು ಒಂದು ಪ್ರಮುಖ ವಸ್ತು ವಶಪಡಿಸಿಕೊಂಡ್ರು. ಅದು 15 KVಯ ಡೀಸೆಲ್ ಜನರೇಟರ್. ಇದು ಕೂಡ ಟವರ್ನ ಭಾಗವಾಗಿತ್ತು. ಜನರೇಟರ್ ಸಿಕ್ಕಿದ್ರಿಂದ ಪೊಲೀಸರು ಈಗ ಮಿಕ್ಕ ಭಾಗಗಳನ್ನು ಎಲ್ಲಿಗೆ ಹೋದವು ಅನ್ನೋದನ್ನ ಟ್ರೇಸ್ ಮಾಡ್ತಿದ್ದಾರೆ. ಟವರ್ನ ಮೆಟಲ್ ಭಾಗಗಳು ಸ್ಕ್ರ್ಯಾಪ್ ಮಾರ್ಕೆಟಿಗೆ ಹೋಗಿದೆಯಾ, ಯಾರು ಮಾರಿದ್ರು, ಯಾರು ಖರೀದಿಸಿದ್ರು, ಇವೆಲ್ಲ ತನಿಖೆಯಲ್ಲಿದೆ. ಈ ಟವರ್ನ ಒಟ್ಟು ಮೌಲ್ಯ ಎಷ್ಟು? ಅಂದಾಜು ಪ್ರಕಾರ ಟವರ್ನ ಸ್ಟ್ರಕ್ಚರ್ ಅಂದರೆ ಇಡೀ ಕಂಪ್ಲೀಟ್ ಟವರ್ ಸ್ಟ್ರಕ್ಚರ್ 8 ರಿಂದ 15 ಲಕ್ಷ ಬೆಲೆ ಬಾಳುತ್ತೆ ಅಂತ ಹೇಳ್ತಿದ್ದಾರೆ. ಜನರೇಟರ್ 2 ರಿಂದ 5 ಲಕ್ಷ ಬೆಲೆ ಬಾಳುತ್ತೆ ಅಂತಿದ್ದಾರೆ. ಇತರೆ ಉಪಕರಣಗಳು, ವೈರ್ಸು, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸು ಅವೆಲ್ಲ 3 ರಿಂದ 8 ಲಕ್ಷ, ಒಟ್ಟು 15 ರಿಂದ 20 ಲಕ್ಷ ರೂಪಾಯಿ ಅಥವಾ ಇನ್ನಷ್ಟು ಅಷ್ಟು ಬೆಲೆ ಬಾಳುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ಚಿಕ್ಕ ಕಳ್ಳತನ ಅಂತೂ ಅಲ್ಲೇ ಅಲ್ಲ, ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ. ಹೀಗಾಗಿ ಸ್ನೇಹಿತರೆ, ಇಲ್ಲಿ ಇನ್ನೂ ದೊಡ್ಡ ಪ್ರಶ್ನೆ ಉಳಿದೇ ಇದೆ. ನಿಜವಾಗಿಯೂ ಕಳ್ಳರು ಟವರ್ ಕದ್ರ ಅಥವಾ ಇದು ಲೀಸ್ ವಿವಾದದ ಪರಿಣಾಮವಾಗಿ ತೆಗೆದುಹಾಕ್ಬಿಟ್ರಾ? ನಿಮಗೇನು ಅನಿಸ್ತಿದೆ? ಈ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ರೀತಿಯ ವಿಚಿತ್ರ, ವೈರಲ್ ಮತ್ತು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಇಬ್ಬನಿ ಸ್ಟುಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.